ಅಗೇನ್ ರಿಪೀಟಿಂಗ್ ದ ಪ್ರೊಸೀಜರು. ಕನೆಕ್ಷನ್ಸ್ ಆರ್ ಮೇಡ್ ಆಯಿತು. ಆಮೇಲೆ ಇನ್ಪುಟ್ ವೋಲ್ಟೇಜ್ ಯು ಹ್ಯಾವ್ ಅಡ್ಜಸ್ಟೆಡ್ ಟು ದಿ ಕನ್ವೀನಿಯೆಂಟ್ ಅಪ್ರಾಕ್ಸಿಮೇಟ್ಲಿ 20 to 40 millivolts ವಿತಿನ್ ದ ಡಿಸ್ಟರ್ಷನ್ ಒಳಗಡೆ. ಆಮೇಲೆ ಲೆಸ್ ವ್ಯಾಲ್ಯೂ ಡಿಸ್ಟರ್ಷನ್ ಇರಬೇಕು. ಆಮೇಲೆ ವ್ಯಾಲ್ಯೂ ಮಸ್ಟ್ ಬಿ ಕೆಪ್ಟ್ ಕಾನ್ಸ್ಟೆಂಟ್ ಥ್ರೂ ಔಟ್ ದಿ ಎಕ್ಸ್ಪೆರಿಮೆಂಟು ವ್ಯಾಲ್ಯೂ ಶುಡ್ ಬಿ ಕೆಪ್ಟ್ constant. Next, frequency of the input signal varied from 100 Hz to 2 MHz in steps and each step corresponding to output value voltage na you have to note it down. ಅಂದರೆ ಫ್ರೀಕ್ವೆನ್ಸಿನ ವೇರಿ ಮಾಡಬೇಕು. ಔಟ್ಪುಟ್ ವ್ಯಾಲ್ಯೂ ಏನು ಬರುತ್ತೆ ವೋಲ್ಟೇಜ್ದು ಅದನ್ನು ನೋಟ್ ಡೌನ್ ಮಾಡ್ಕೋಬೇಕು. ಫ್ರೀಕ್ವೆನ್ಸಿನ ವೇರಿ ಮಾಡಿಬಿಟ್ಟು ಔಟ್ಪುಟ್ ವೋಲ್ಟೇಜ್ನ ಯು ಹ್ಯಾವ್ ಟು ನೋಟ್ ಇಟ್ ಡೌನ್. ಆಲ್ ರೀಡಿಂಗ್ಸ್ ಆರ್ ಟ್ಯಾಬ್ಯುಲೇಟೆಡ್ ಆ್ಯಂಡ್ ಗ್ರಾಫ್ ಆಫ್ ವೋಲ್ಟೇಜ್ ಗೇನ್ ಇನ್ dB ವರ್ಸಸ್ ಫ್ರೀಕ್ವೆನ್ಸಿ ಈಸ್ ಡ್ರಾನ್ ಆನ್ ಅ ಸೆಮಿಲಾಗ್ ಶೀಟ್. ಅದಾದಮೇಲೆ ವೋಲ್ಟೇಜ್ ಗೇನು ಮತ್ತು dB ವರ್ಸಸ್ಸು ಯು ಹ್ಯಾವ್ ಟು ಡ್ರಾ ಫ್ರೀಕ್ವೆನ್ಸಿ ಕರ್ವನ ಸೆಮಿಲಾಗ್ ಶೀಟ್. ಅದಾದಮೇಲೆ 3 dB ಬ್ಯಾಂಡ್ವಿಡ್ತ್ ಇಸ್ ಡಿಟರ್ಮೈನ್ಡ್ ಫ್ರಮ್ ದ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಕರ್ವ್. 3 dB bandwidth is determined from the frequency response curve. Frequency response curve in the you have to draw the 3 dB bandwidth na you have to determine. So observation ಇಲ್ಲಿ ವಿ ಇನ್ನು 20 volts ನಾವೇ ಕೊಟ್ಟಿರೋದು ಅಂದರೆ ಸೆಟ್ ಮಾಡಿರೋದು. ವಿ ಬಿ ಇ ಮತ್ತು ವಿ ಸಿ ಇ ವಿ ಹ್ಯಾವ್ ಟೇಕನ್ ಇಟ್ ಆಸ್ 0.585 ಮತ್ತು 5.52 volts ಅಂತ. ಓಕೆನಾ. ವಿ ಸಿ ಇ ಬಂದು ಕ್ಯೂ ಪಾಯಿಂಟ್ ವೋಲ್ಟೇಜು. ವಿ ಸಿ ಇ ಬಂದು ಕ್ಯೂ ಪಾಯಿಂಟ್ ವೋಲ್ಟೇಜ್. ಓಕೆ. ಸೊ ಇನ್ಪುಟ್ ವೋಲ್ಟೇಜು ಈಸ್ 20 millivolts. ಇನ್ಪುಟ್ ವೋಲ್ಟೇಜ್ ಇಸ್ 20 millivolts ಯು ಹ್ಯಾವ್ ಗಿವನ್. ಆಮೇಲೆ ಫ್ರೀಕ್ವೆನ್ಸಿ ಹೇಳ್ದಂಗೆ ನಾನು 100 to 100ಇಂದ 900ವರೆಗೂ ವಿತ್ 100 ಡಿಫ್ರೆನ್ಸ್. 100 Hz, 200 Hz, 300 Hz, 400, 500, 600, 700, 800, 900. 900 ಆದಮೇಲೆ ಕಿಲೋ ಶುರು ಆಗುತ್ತೆ. ಟಿಲ್ 9 ಕಿಲೋ 1 ಕಿಲೋ ಹರ್ಟ್ಸ್ ಡಿಫ್ರೆನ್ಸ್. 1 ಕಿಲೋ ಹರ್ಟ್ಸ್, 2 ಕಿಲೋ ಹರ್ಟ್ಸ್, 3 ಕಿಲೋ ಹರ್ಟ್ಸ್, 4 ಕಿಲೋ ಹರ್ಟ್ಸ್, 5 ಕಿಲೋ ಹರ್ಟ್ಸ್ ಮತ್ತು 6, 7, 8 ಕಿಲೋ ಹರ್ಟ್ಸ್. 10 ಆದಮೇಲೆ 9 ಆದಮೇಲೆ ಮತ್ತು 10 ಡಿಫ್ರೆನ್ಸು. 10 ಕಿಲೋ ಹರ್ಟ್ಸ್, 20 ಕಿಲೋ ಹರ್ಟ್ಸ್, 30 ಕಿಲೋ ಹರ್ಟ್ಸ್, 40 ಕಿಲೋ ಹರ್ಟ್ಸ್. ಅದೇ ಥರ 400 ಕಿಲೋ ಹರ್ಟ್ಸ್ವರೆಗೂ ಬರೆದಿದ್ದೀವಿ ನಾವು. ಅಂದರೆ 90 ಕಿಲೋ ಹರ್ಟ್ಸ್ ಆದಮೇಲೆ 100 ಕಿಲೋ ಹರ್ಟ್ಸ್ ಬರುತ್ತೆ. 100 ಆದಮೇಲೆ 200, 300 ಮತ್ತು 400 ಕಿಲೋ ಹರ್ಟ್ಸ್ವರೆಗೂ ಬರೆದು. ಓಕೆ, ಇಲ್ಲ ಈ ಕಡೆಯೂ ಇದೆ 400 ಕಿಲೋ ಹರ್ಟ್ಸು. ಅದಾದಮೇಲೆ 500, 600, 700 ಟಿಲ್ 900 ಕಿಲೋ ಹರ್ಟ್ಸು. ಆಮೇಲೆ 1000 to 2000 ಕಿಲೋ ಹರ್ಟ್ಸ್. 2000 ಕಿಲೋ ಹರ್ಟ್ಸ್ವರೆಗೂ ವಿ ಹ್ಯಾವ್ ಟೇಕನ್ ಅ ಫ್ರೀಕ್ವೆನ್ಸಿ ವ್ಯಾಲ್ಯೂ. ಓಕೆ. ಸೊ ಇವಾಗ ಸಿಗ್ನಲ್ ಜನ್ರೇಟ್ರಲ್ಲಿ ಫ್ರೀಕ್ವೆನ್ಸಿನ ವೇರಿ ಮಾಡಿಬಿಟ್ಟು ಯು ವಿಲ್ ನೋಟ್ ಡೌನ್ ದಿ ಔಟ್ಪುಟ್ ವೋಲ್ಟೇಜ್. ಔಟ್ಪುಟ್ ವೋಲ್ಟೇಜ್ ಏನು ಬರುತ್ತೆ ಅಂತ ಯು ಹ್ಯಾವ್ ಟು ನೋಟ್ ಡೌನ್. ಔಟ್ಪುಟ್ ವೋಲ್ಟೇಜ್ನ ನೋಟ್ ಡೌನ್ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ಟಾಸ್ಕ್ ಈಸ್ ಟು ಕ್ಯಾಲ್ಕುಲೇಟ್ ಗೇನ್. ವೋಲ್ಟೇಜ್ ಗೇನ್ನ ಕ್ಯಾಲ್ಕುಲೇಟ್ ಮಾಡೋದು. ವೋಲ್ಟೇಜ್ ಗೇನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮುಲಾ ಬಂದು ಗೇನ್ ಡಿ ಬಿ ಇಸ್ ಈಕ್ವಲ್ ಟು 20 log 10 V0/Vin. ಈ ಫಾರ್ಮುಲಾ ಹಾಕ್ಬಿಟ್ಟು ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ವೋಲ್ಟೇಜ್ ಗೇನ್. ಇವಾಗ ಓಕೆ, 20 log ಬೇಸ್ 10 ಅಂದರೆ ಮಾಮೂಲಿ ಲಾಗ್ ಅಂತ ಅರ್ಥ. 20 log V0 ಅಂದರೆ ಔಟ್ಪುಟ್ ವೋಲ್ಟೇಜ್, ದಟ್ ಈಸ್ 0.8. Vin ಅಂತ ಔಟ್ಪುಟ್ ವೋಲ್ಟೇಜ್ ಅಂದರೆ ಇದು ಇಲ್ಲೇನು ವ್ಯಾಲ್ಯೂಸ್ ನೋಟ್ ಡೌನ್ ಮಾಡ್ಕೊಂಡಿರ್ತೀವಿ ಅದು. Vin ಅಂತ ಅಂದರೆ 20 volts. ಓಕೆ, ಇಷ್ಟು ಬರುತ್ತೆ ಗೇನ್ ಡಿ ಬಿ. ಗೇನ್ ಡಿ ಬಿ ಎಷ್ಟು ಬರುತ್ತೆ? -27.95. ಅದೇ ಥರ ಎಲ್ಲದಕ್ಕೂ ಯು ಶುಡ್ ಕ್ಯಾಲ್ಕುಲೇಟ್. 0.8 ಆಯಿತು. ಇವಾಗ ನೆಕ್ಸ್ಟ್ 20 ಹಾಗೆ ಇರುತ್ತೆ. Vin 1.4 ಇದು ಈ ಥರ. ಅದೇ ಥರ ಫಾರ್ ಈಚ್ ಆ್ಯಂಡ್ ಎವ್ರಿ ವ್ಯಾಲ್ಯೂ ಯು ಹ್ಯಾವ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಗೇನ್ ಡಿ ಬಿ. ಇಷ್ಟು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಯು ವಿಲ್ ಗೆಟ್ ಸೆಟ್ ಆಫ್ ವಾಟ್ ಯು ವಿಲ್ ಗೆಟ್ ಸೆಟ್ ಆಫ್ ವ್ಯಾಲ್ಯೂಸ್ ಟು ಪ್ಲಾಟ್ ದಿ ಗ್ರಾಫ್. ಇದು ಪವರ್ ಗೇನ್. ಇಲ್ಲಿ ಈ ಸ್ಕೇಲ್ ಬಂದ್ಬಿಟ್ಟು ಪವರ್ ಗೇನ್, ಇದು ಬಂದ್ಬಿಟ್ಟು ಫ್ರೀಕ್ವೆನ್ಸಿ. ಓಕೆನಾ. ವಿತ್ ದಿ ಫ್ರೀಕ್ವೆನ್ಸಿನ ಮಾರ್ಕ್ ಮಾಡಿಕೊಂಡು ಗೇನ್ ಡಿ ಬಿನ ಮಾರ್ಕ್ ಮಾಡ್ಕೊತ ಹೋಗಬೇಕು. ಸೊ at some point you will get all the values constant. See here also in the voltage you see, ಇಲ್ಲಿ ನೋಡಿದ್ರೆ
ಇಲ್ಲಿಂದ 3.4 3.4 3.6 3.6 ಹಾಂ 3.8 3.8 3.8 ಎಷ್ಟು ಕಾನ್ಸ್ಟೆಂಟ್ ಬಂದಿದೆ ಅಂದರೆ ಗ್ರಾಫ್ ವಿಲ್ ಬಿ ಇನ್ ಅ ಸ್ಟ್ರೇಟ್ ಲೈನ್ ಅಥವಾ ಇಟ್ ವಿಲ್ ಬಿ ಇನ್ ಅ ಕಾನ್ಸ್ಟೆಂಟ್ ವೇ. ಅದೇ ಇದು ದಿಸ್ ಮಿಡ್ ಫ್ರೀಕ್ವೆನ್ಸಿ ರೇಂಜ್ ಅದು 3.8 ಏನು ಬಂದಿದೆ ನಿಂಗೆ ಔಟ್ಪುಟ್ ವೋಲ್ಟೇಜು. ಇಫ್ ಯು ಕ್ಯಾಲ್ಕುಲೇಟ್ ಗೇನ್ ಫಾರ್ ದಟ್ ಯು ವಿಲ್ ಗೆಟ್ ಅ ಮಿಡ್ ಫ್ರೀಕ್ವೆನ್ಸಿ ರೇಂಜ್. ಅದೇನಾಗುತ್ತೆ ಮಿಡ್ ಫ್ರೀಕ್ವೆನ್ಸಿ ರೇಂಜ್ ಆಗುತ್ತೆ. ಓಕೆನಾ. ಅದಾದಮೇಲೆ ಮತ್ತೆ ಯು ವಿಲ್ ಗೆಟ್ ಅ ಲೋವರ್ ಫ್ರೀಕ್ವೆನ್ಸಿ ಮತ್ತೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಮೇಲ್ಗಡೆ ಥರ ಆ್ಯಸ್ ಯೂಶುವಲ್. ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಪ್ಲಾಟ್ ದಿ ಗ್ರಾಫ್. ಆಗಲೇ ಹೇಳ್ದಂಗೆ ದಿಸ್ ಈಸ್ ಗೇನ್, ಇದು ಗೇನು, ಇದು ಫ್ರೀಕ್ವೆನ್ಸಿ ಗೇನ್. ಇಷ್ಟು ರೀಡಿಂಗ್ಸ್ ಎಲ್ಲ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಾದಮೇಲೆ ಟು ಮೆಷರ್ ಇನ್ಪುಟ್ ಇಂಪಿಡೆನ್ಸ್ನ ಮೆಷರ್ ಮಾಡೋಕ್ಕೆ ವಾಟ್ ಯು ಹ್ಯಾವ್ ಟು ಡೂ, ಆ್ಯಂಪ್ಲಿಫೈಯರ್ ಸರ್ಕ್ಯೂಟ್ ಅಂದರೆ ನೀನು ಆಲ್ರೆಡಿ ಏನು ರಿಗಪ್ ಮಾಡಿರ್ತೀಯ ಸರ್ಕ್ಯೂಟು, ಅದಕ್ಕೆ ಇನ್ಪುಟ್ ಹತ್ರ DRB ಅನ್ನೋದು ಈಸ್ ಅ ಎಕ್ವಿಪ್ಮೆಂಟ್ ವಿಚ್ ಇಸ್ ಗೋಯಿಂಗ್ ಟು ಮೆಷರ್ ದಿ ಕರೆಂಟ್, ಇಂಪಿಡೆನ್ಸ್. ಇಂಪಿಡೆನ್ಸ್ನ ಮೆಷರ್ ಮಾಡೋದು. ಸೊ ಯು ಆರ್ ಯೂಸಿಂಗ್ DRB ಟು ಮೆಷರ್ ದಿ ಇಂಪಿಡೆನ್ಸ್. ಇನ್ಪುಟ್ ವೋಲ್ಟೇಜ್ಗೆ ಸೀರೀಸ್ ಆಗಿ DRBನ ಕನೆಕ್ಟ್ ಮಾಡಿದ್ರೆ ಯು ವಿಲ್ ಫೈಂಡ್ ದಿ ಇನ್ಪುಟ್ ಇಂಪಿಡೆನ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. DRB is connected in series with input as shown in the figure in the mid frequency range where the gain is constant. ಆವಾಗಲೇ ಹೇಳ್ದಂಗೆ ನಾನು at some particular point the gain will become constant. ಈ ಥರ ಕಾನ್ಸ್ಟೆಂಟ್ ಆಗುತ್ತೆ. ಓಕೆನಾ. with Ri is equal to 0, all the knobs of DRB should be 0 position. DRB ಹೆಂಗಿರುತ್ತಪ್ಪ ಅಂತಂದರೆ, ಓಕೆ ಇನ್ನೊಂದು ಫೋನ್ ಇಲ್ಲ. DRB ಹೆಂಗಿರುತ್ತೆ ಅಂದರೆ ಇಟ್ ಈಸ್ ಲೈಕ್ ಒಂದು ಬಾಕ್ಸ್ ಥರ ಇರುತ್ತೆ, ಅದರಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇರುತ್ತೆ. ಸೊ ನೀನೇನು ಮಾಡಬೇಕು, ಎಲ್ಲ ನಾಬ್ಸ್ನ 0ಗೆ ತಿರುಗಿಸ್ಬಿಟ್ಟು ಯು ಹ್ಯಾವ್ ಟು ಎಲ್ಲ ನಾಬ್ಸು 0 ಮಾಡಿಬಿಟ್ಟು ದ ಔಟ್ಪುಟ್ ವೋಲ್ಟೇಜ್ ಏನು ಬರುತ್ತೆ ಅದನ್ನ ಮೆಷರ್ ಮಾಡಿಕೊಂಡು ನಾವು ದ DRB ರೆಸಿಸ್ಟೆನ್ಸ್ ಈಸ್ ಇನ್ಕ್ರೀಸ್ ಟಿಲ್ ದ ಔಟ್ಪುಟ್ ವೋಲ್ಟೇಜ್ ಫಾಲ್ಸ್ ಹಾಫ್ ಆಫ್ ದ ಇನಿಷಿಯಲ್ ವ್ಯಾಲ್ಯೂ. ಔಟ್ಪುಟ್ ವೋಲ್ಟೇಜು ಅರ್ಧ ಆಗೋ ತನಕ, ಅಂದರೆ ಇನಿಷಿಯಲ್ ವ್ಯಾಲ್ಯೂಗಿಂತ ಔಟ್ಪುಟ್ ವೋಲ್ಟೇಜ್ ಇವಾಗ ಸಪೋಸ್ 20 volts ಬಂದಿದೆ, ಅದು 10 volts ಆಗೋ ತನಕ ಯು ಹ್ಯಾವ್ ಟು ವ್ಯಾರಿ ದ DRB ರೆಸಿಸ್ಟೆನ್ಸ್ನ ವ್ಯಾರಿ ಮಾಡಬೇಕು. ಆಮೇಲೆ ದ ಕರೆಸ್ಪಾಂಡಿಂಗ್ DRB ವ್ಯಾಲ್ಯೂ ಗಿವ್ಸ್ ದ ಇನ್ಪುಟ್ ಇಂಪಿಡೆನ್ಸ್. ಅದೇನು ಮಾಡುತ್ತೆ, ಇಟ್ ವಿಲ್ ಗಿವ್ ಯು ದ ಇನ್ಪುಟ್ ಇಂಪಿಡೆನ್ಸ್. ಓಕೆನಾ. ನೆಕ್ಸ್ಟ್ ಟು ಮೆಷರ್ ಇದಿಷ್ಟು ಇನ್ಪುಟ್ ಇಂಪಿಡೆನ್ಸ್ ಫೈಂಡ್ ಔಟ್ ಮಾಡೋಕ್ಕೆ. ಟು ಮೆಷರ್ ದಿ ಔಟ್ಪುಟ್ ಇಂಪಿಡೆನ್ಸು ಎ DRB is connected across the output voltage. ಈ DRB is connected across the output voltage. ಔಟ್ಪುಟ್ಟಲ್ಲಿ DRBನ ಕನೆಕ್ಟ್ ಮಾಡಿಬಿಟ್ಟು ಸೇಮ್ ಆ್ಯಸ್ ಯೂಶುವಲ್ಲು ಮಿಡ್ ಫ್ರೀಕ್ವೆನ್ಸಿ ರೇಂಜು R0 ಮ್ಯಾಕ್ಸು, R0 ಶುಡ್ ಬಿ ಮ್ಯಾಕ್ಸಿಮಮ್ಮು, ನಾಬೆಲ್ಲ 0 ತನಕ ಮಾಡಬೇಕು. ಆಮೇಲೆ DRB ರೆಸಿಸ್ಟೆನ್ಸ್ ಡಿಕ್ರೀಸ್ಡ್ ಟಿಲ್ ಔಟ್ಪುಟ್ ಫಾಲ್ಸ್ ಹಾಫ್ ಆಫ್ ದ ಇನಿಷಿಯಲ್ ವ್ಯಾಲ್ಯೂ. ಔಟ್ಪುಟ್ ಅರ್ಧ ಆಗೋ ತನಕ ಯು ಹ್ಯಾವ್ ಟು ವ್ಯಾರಿ ದ DRB, ದೆನ್ ಯು ಹ್ಯಾವ್ ಟು ನೋಟ್ ಡೌನ್ ದಿ ಕರೆಸ್ಪಾಂಡಿಂಗ್ DRB ವ್ಯಾಲ್ಯೂ ವಿಚ್ ಗಿವ್ಸ್ ಯು ದ ಇನ್ಪುಟ್ ಇಂಪಿಡೆನ್ಸ್. ಔಟ್ಪುಟ್ ಇಂಪಿಡೆನ್ಸ್ ಇದೆ, ಇನ್ಪುಟ್ ಇಂಪಿಡೆನ್ಸ್ ಅಲ್ಲ. ದಿಸ್ ಗಿವ್ಸ್ ದ ಔಟ್ಪುಟ್ ಇಂಪಿಡೆನ್ಸ್. ಸೊ ದಿಸ್ ಈಸ್ ದ ಪ್ರೊಸೀಜರ್. ಮತ್ತು ಸರ್ಕ್ಯೂಟ್ ಹೇಳ್ತಾ ಇದ್ದೀನಿ, ಅಗೇನ್ ಸರ್ಕ್ಯೂಟ್ ರೀಕಾಲ್ ಮಾಡ್ತಾ ಇದ್ದೀನಿ. ಏನಂದರೆ ಫಸ್ಟು ಯು ವಿಲ್ ಬಿ ಹ್ಯಾವಿಂಗ್ ಅ ವೋಲ್ಟೇಜ್ input voltage after input voltage is connected with the capacitor of 0.47 microfarad. capacitor name ಬಂದು C3. ಅಲ್ಲಿಂದ ಮತ್ತೆ ಎರಡು ರೆಸಿಸ್ಟರ್ ಡಿವೈಡ್ ಆಗುತ್ತೆ ಜಸ್ಟ್ ಲೈಕ್ ವೋಲ್ಟೇಜ್ ಡಿವೈಡರ್ ಥರ. R1 ಮತ್ತು R2. R1 ವ್ಯಾಲ್ಯೂ ಬಂದು 15 ಕಿಲೋ ಓಮು, R2 ವ್ಯಾಲ್ಯೂ ಬಂದು 1 ಕಿಲೋ ಓಮ್. ಅದಾದಮೇಲೆ ಮುಂದಕ್ಕೆ ಟ್ರಾನ್ಸಿಸ್ಟರ್ ಬರುತ್ತೆ. ಟ್ರಾನ್ಸಿಸ್ಟರ್ ಬಂದ್ಬಿಟ್ಟು ಸೀರಿಯಲ್ ನಂಬರ್ 100. ಎಮಿಟ್ರಿಗೆ ಒಂದು ರೆಸಿಸ್ಟೆನ್ಸು, ಕಲೆಕ್ಟ್ರಿಗೆ ಒಂದು ರೆಸಿಸ್ಟೆನ್ಸು ಕನೆಕ್ಟ್ ಆಗಿರುತ್ತೆ. ಎಮಿಟ್ರಿಗೆ ಕನೆಕ್ಟ್ ಆಗಿರೋ ರೆಸಿಸ್ಟೆನ್ಸ್ ವ್ಯಾಲ್ಯೂ ಬಂದು 220E. ಅದಾದಮೇಲೆ ಕಲೆಕ್ಟ್ರಿಗೆ ಕನೆಕ್ಟ್ ಆಗಿರೋ ರೆಸಿಸ್ಟೆನ್ಸ್ ವ್ಯಾಲ್ಯೂ ಬಂದು 8.2 ಕಿಲೋ ಓಮ್. ಅದಾದಮೇಲೆ ಕಲೆಕ್ಟರ್ಗೆ ಒಂದು ಕೆಪಾಸಿಟರ್ ಕನೆಕ್ಟ್ ಆಗಿರುತ್ತೆ ಇನ್ ಸೀರೀಸು. ಎಮಿಟ್ರಿಗೆ ಒಂದು ಕೆಪಾಸಿಟರ್ ಕನೆಕ್ಟ್ ಆಗಿರುತ್ತೆ ಪ್ಯಾರಲಲ್ ವಿತ್ ದಿ ಎಮಿಟರ್ ರೆಸಿಸ್ಟೆನ್ಸ್. ಕಲೆಕ್ಟರಿಗೆ ಕನೆಕ್ಟ್ ಆಗಿರೋ ರೆಸಿಸ್ಟೆನ್ಸ್ ವ್ಯಾಲ್ಯೂ ಬಂದು 0.47 ಮೈಕ್ರೋಫ್ಯಾರಡ್. ಎಮಿಟ್ರಿಗೆ ಕನೆಕ್ಟ್ ಆಗಿರೋ ರೆಸಿಸ್ಟೆನ್ಸ್ ಬಂದು 100 ಮೈಕ್ರೋಫ್ಯಾರಡ್. ಅದಾದಮೇಲೆ ಔಟ್ಪುಟ್
ಓಕೆನಾ. ಇಷ್ಟಾದಮೇಲೆ ಕನೆಕ್ಷನ್ ಎಲ್ಲ ಸರ್ಕ್ಯೂಟ್ ಎಲ್ಲ ಕನೆಕ್ಟ್ ಮಾಡ್ತೀಯಾ. ಆಮೇಲೆ ವೋಲ್ಟೇಜ್ ಇನ್ಪುಟ್ ವೋಲ್ಟೇಜ್ನ ಸೆಟ್ ಮಾಡ್ತೀಯಾ. ಇಟ್ ಶುಡ್ ಬಿ ಫ್ರಮ್ 20 to 40 millivoltsಲ್ಲಿ ಇರಬೇಕು. ಆ್ಯಂಡ್ ದ ವೋಲ್ಟೇಜ್ ಶುಡ್ ಮೇಂಟೈನ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ ಥ್ರೂ ಔಟ್ ದ ಎಕ್ಸ್ಪೆರಿಮೆಂಟ್ ಫುಲ್ಲು ಅದೇ ವ್ಯಾಲ್ಯೂನ ಮೇಂಟೈನ್ ಆಗಬೇಕು. ಆಮೇಲೆ ಫ್ರೀಕ್ವೆನ್ಸಿ ಆಫ್ ದ ಇನ್ಪುಟ್ ಸಿಗ್ನಲ್ನ ವೇರಿ ಮಾಡ್ತೀಯಾ. 100 Hz to 2 MHz. You will note down the output voltage and again you will calculate the gain dB value using 20 log V0 by Vi. V0 by Vin ಫಾರ್ಮುಲಾ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀಯಾ. ಆಲ್ ದ ರೀಡಿಂಗ್ಸ್ ಆರ್ ಟ್ಯಾಬ್ಯುಲೇಟೆಡ್. 3 dBಗೆ ಯು ಆರ್ ಗೋಯಿಂಗ್ ಟು ಡಿಟರ್ಮೈನ್ ದಿ frequency response curve na you are going to determine. So this is your frequency response curve which you are going to plot gain versus frequency. ಇಲ್ಲಿ ಬರೋದೆಲ್ಲ ಫ್ರೀಕ್ವೆನ್ಸಿ ಸ್ಕೇಲು, ಇಲ್ಲಿ ಬರೋದೆಲ್ಲ ಗೇನ್ ಸ್ಕೇಲ್. ಓಕೆನಾ. ಅಂದರೆ ಇಲ್ಲಿ ಫ್ರೀಕ್ವೆನ್ಸಿ ವ್ಯಾಲ್ಯೂ, ಇಲ್ಲಿ ಗೇನ್ ಏನು ಬರುತ್ತೆ, ಇದು ವ್ಯಾಲ್ಯೂ, ದಿಸ್ ವ್ಯಾಲ್ಯೂ, ಗೇನ್ ವ್ಯಾಲ್ಯೂ, ಇದೇನು ಗೇನ್ ವ್ಯಾಲ್ಯೂ ಬರುತ್ತೆ ಅದು ವರ್ಸಸ್ ಅದು ಹಾಕ್ತೀವಿ. ಅಟ್ ಪರ್ಟಿಕ್ಯುಲರ್ ಮಿಡ್ ಫ್ರೀಕ್ವೆನ್ಸಿ ರೇಂಜಲ್ಲಿ ಯು ವಿಲ್ ಗೆಟ್ ಅ ಗೇನ್ ಕಾನ್ಸ್ಟೆಂಟ್. ಆಮೇಲೆ ಮತ್ತೆ ಪುನಃ ಡಿಕ್ರೀಸ್ ಆಗುತ್ತೆ. ಅದಾದಮೇಲೆ ಟು ಮೆಜರ್ ಇನ್ಪುಟ್ ಇಂಪಿಡೆನ್ಸ್ ಯು ಆರ್ ಕನೆಕ್ಟಿಂಗ್ DRB ಟು ದಿ ಇನ್ಪುಟ್ ಸೈಡ್ ಆ್ಯಂಡ್ ಮೇಕಿಂಗ್ ಆಲ್ ದ ನಾಬ್ಸ್ ಟು 0. ಅದಾದಮೇಲೆ ಔಟ್ಪುಟ್ ವೋಲ್ಟೇಜ್ ಎಷ್ಟು ಬರುತ್ತೆ ಅಂತ ನೋಡಿಬಿಟ್ಟು ಔಟ್ಪುಟ್ ವೋಲ್ಟೇಜ್ ಹಾಫ್ ಆಗೋವರೆಗೂ ಯು ವಿಲ್ ವೇರಿ ದ DRB ನಾಬ್ಸ್ ಆ್ಯಂಡ್ ಅಗೇನ್ ಯು ವಿಲ್ ನೋಟ್ ಡೌನ್ ದಿ ಇನ್ಪುಟ್ ಇಂಪಿಡೆನ್ಸ್. ಸಿಮಿಲರ್ಲಿ ಔಟ್ಪುಟ್ ಇಂಪಿಡೆನ್ಸ್ ಕಂಡುಹಿಡಿಯೋಕ್ಕೆ ಯು ವಿಲ್ ಕನೆಕ್ಟ್ ದ DRB ಟು ದ ಔಟ್ಪುಟ್ ಸೈಡ್ ಆ್ಯಂಡ್ ಅಗೇನ್ ಯು ವಿಲ್ ಸಿ ದ ಔಟ್ಪುಟ್ ವೋಲ್ಟೇಜ್ until output voltage become half of its initial value. You will vary the DRB knobs and note down the output impedance. Okay na. So result adadmele result varite. This is all about first experiment in analog.